ಮನೆಯಿಂದ ಹೊರಗಡೆ ಹೋಗುವಾಗ ಯಾವುದೇ ಒಬ್ಬ ವ್ಯಕ್ತಿಯು ಈ ಒಂದು ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಹೋಗುವುದರಿಂದ ಮನೆಯ ಒಂದು ಸದಸ್ಯನಿಗೆ ಆತ ಅಂದುಕೊಂಡ ಎಲ್ಲ ಕಾರ್ಯಗಳು ನೆರವೇರುತ್ತದೆ ಮತ್ತು ಯಾವುದೇ ಒಂದು ಕೆಲಸವಾದರೂ ಅದು ಯಶಸ್ವಿಯಾಗಿ ನೆರವೇರುತ್ತೆ. ಬರಬೇಕಾದ ದುಡ್ಡು ಬಂದು ತಾನಾಗೇ ಕೈ ಸೇರುತ್ತೆ ಹಾಗೂ ಕೊಡಬೇಕಿದ್ದ ಸಾಲಗಳು ನೀವು ಕೊಟ್ಟು ತೀರಿಸುತ್ತೀರಿ. ಅಂತಹ ಪವರ್ಫುಲ್ ಆದಂತಹ ವಸ್ತುವನ್ನು ನೀವು ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಹೋಗಬೇಕು. ಆ ವಸ್ತು ಯಾವುದು, ಯಾವ ನಿಯಮವನ್ನು ಪಾಲಿಸಿ ಅದನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು, ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರುವ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು, ದೈವ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ಯಾವುದೇ ಒಬ್ಬ ವ್ಯಕ್ತಿಯು ತನಗೆ ಇಷ್ಟವಾದಂತಹ ಕೆಲಸಗಳು ನೆರವೇರಬೇಕು ಅನ್ನುವುದಾದರೆ ನಾವು ತಿಳಿಸ್ಕೊಡುವ ಹಾಗೆ ಈ ಒಂದು ನಿಯಮವನ್ನು ಪಾಲಿಸಿ ನೋಡಿ, ಖಂಡಿತವಾಗಿಯೂ ಆಗುತ್ತೆ. ಮೊದಲನೇದಾಗಿ ಬೇವಿನ ಮರದ ಒಂದು ಚೆಕ್ಕೆ ಅಂತ ಸಿಗುತ್ತೆ. ಮರದಿಂದ ಆವಾಗ ತಾನೇ ಉದುರಿರುವಂತಹ ಚೆಕ್ಕೆ ಆ ಮರದ ಬುಡದಲ್ಲೇ ಸಿಗುತ್ತೆ ಅಥವಾ ಮರದ ಪಕ್ಕದಲ್ಲೇ ಇರುತ್ತೆ. ಆ ಬೇವಿನ ಮರದ ಚೆಕ್ಕೆಯನ್ನು ತೆಗೆದುಕೊಂಡು ಬರಬೇಕು. ಅದರ ಜೊತೆಗೆ ಅರಳಿ ಮರದ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಬರಬೇಕು. ಒಣಗಿ ಬಿದ್ದಿರುವಂತಹ ಕಡ್ಡಿ, ಆಗ ತಾನೇ ಬಿದ್ದಿದ್ದರೆ ತುಂಬಾ ಶ್ರೇಷ್ಠ. ಆ ಕಡ್ಡಿ, ಚೆಕ್ಕೆ ಎರಡನ್ನೂ ತೆಗೆದುಕೊಂಡು ಮನೆಗೆ ಬರಬೇಕು. ಅದಾದ ಮೇಲೆ ಎಕ್ಕದ ಎಲೆ, ಒಣಗಿರುವಂತಹ ಎಕ್ಕದ ಎಲೆ ಇದ್ದರೆ ಬಹಳ ಶ್ರೇಷ್ಠವಾದದ್ದು. ಆ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಎರಡನ್ನೂ ಅದರ ಮಧ್ಯಭಾಗದಲ್ಲಿಟ್ಟು ನೀವು ಅದಕ್ಕೆ ಹಳದಿ ದಾರದಿಂದ ಚೆನ್ನಾಗಿ ಸುತ್ತಿ ಕಟ್ಟಿ ಹಾಕಬೇಕು. ದಿಗ್ಬಂಧನ ಥರ ಮಾಡಿಕೊಳ್ಬೇಕು. ಇದನ್ನು ಮಾಡುವ ಮೊದಲು ನೀವು ಸ್ನಾನಾದಿಗಳನ್ನೆಲ್ಲ ಮಾಡಬೇಕು. ಸೂರ್ಯ ಹುಟ್ಟುವುದಕ್ಕೆ ಮೊದಲು ಎದ್ದು ಎಲ್ಲ ತಯಾರಿ ನಡೆಸಿಕೊಂಡು ಆದ ನಂತರವೇ ನೀವು ಈ ಕೆಲಸವನ್ನು ಮಾಡಬೇಕು. ಮೊದಲಿಗೆ ಅದನ್ನು ಹಳದಿ ದಾರದಿಂದ ಕಟ್ಟಿದ ಬಳಿಕ ತೆಗೆದುಕೊಂಡು ಬಂದು ಮನೆ ದೇವರ ಫೋಟೋದ ಕೆಳಗೆ ಇಡಬೇಕು. ಮನೆ ದೇವರ ಫೋಟೋಗೆ ಸ್ವಲ್ಪ ನೀರನ್ನು ಹಾಕಿ ಆ ದೇವರ ಫೋಟೋಗೆ ಕುಂಕುಮವನ್ನು ಹಚ್ಚಬೇಕು. ಅದು ಒಣಗಿದ ಬಳಿಕ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಅದಕ್ಕೂ ಸಹ ಪೂಜೆ ಮಾಡಬೇಕು. ನೀವು ಯಾವ ಕೆಲಸಕ್ಕೆ ಹೋಗುತ್ತಿದ್ದೀರಾ, ಆ ಕೆಲಸದ ವಿಶೇಷತೆ ಏನು, ಆ ಕೆಲಸದ ಮಹತ್ವವೇನು, ಎಲ್ಲವನ್ನು ಬಿಡಿಯಾಗಿ ದೇವರಿಗೆ ಒಪ್ಪಿಸಬೇಕು. ಒಪ್ಪಿಸಿದ ನಂತರ ನೀವು ಇಟ್ಟಿರುವಂತಹ ದಿಗ್ಬಂಧನ ವಸ್ತುಗೂ ಸಹ ಭಕ್ತಿಯಿಂದ ಪೂಜೆಗಳನ್ನು ಮಾಡಬೇಕು. ಅರಿಶಿಣ ಕುಂಕುಮವನ್ನು ಲೇಪನ ಮಾಡಬೇಕು ಹಾಗೂ ಧೂಪ ದೀಪ ಆರತಿಯನ್ನು ಮಾಡಬೇಕು. ಮಾಡಿದ ಬಳಿಕ ದೇವರಿಗೆ ನೀವು ಹಚ್ಚಿದಂತಹ ಕುಂಕುಮವನ್ನು ತೆಗೆದು ಅದಕ್ಕೆ ನೀವು ಬಳಿಯಬೇಕು, ಅದಕ್ಕೆ ಹಚ್ಚಬೇಕು. ಈ ರೀತಿ ಮಾಡುವುದರಿಂದ ಸಾಕ್ಷಾತ್ ಮನೆ ದೇವರೇ ಆ ವಸ್ತುಗಳ ಮೇಲೆ ಪ್ರವೇಶ ಮಾಡುತ್ತಾನೆ. ಆದ್ದರಿಂದ ಈ ವಸ್ತುವನ್ನು ತೆಗೆದುಕೊಂಡು ನೀವು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ನೀವು ಹೋಗುವ ಕಾರ್ಯದಲ್ಲಿ ಯಶಸ್ವಿಯಾಗಲಿ ಎಂದು ಬೇಡಿಕೊಂಡು ನೀವು ಮನೆಯನ್ನು ಬಿಡಬೇಕು. ಈ ರೀತಿ ಮಾಡಿದಾಗ ಯಾವುದೇ ಕಾರ್ಯವಾದರೂ ಯಾವುದೇ ಅಡೆತಡೆಯಿಲ್ಲದೆ ಯಶಸ್ವಿಯಾಗುತ್ತದೆ. ಯಾಕೆಂದರೆ ನಿಮ್ಮ ಹತ್ರ ಇರುವುದು ಶುಭದ ಸಂಕೇತವಿರುವ ವಸ್ತುಗಳು. ಅರಳಿ ಮರ ಮತ್ತು ಬೇವಿನ ಮರ ಯಾವಾಗಲೂ ದೈವಶಕ್ತಿಯನ್ನು ತುಂಬಿರುವಂತಹ ವೃಕ್ಷಗಳು. ಈ ವೃಕ್ಷದ ಅಂಶಗಳು ನಿಮ್ಮ ಹತ್ರ ಇತ್ತು ಅಂದರೆ ಖಂಡಿತವಾಗಿಯೂ ಹೋಗುವ ಕೆಲಸದಲ್ಲಿ ಯಶಸ್ವಿಯಾಗುತ್ತದೆ. ಆ ವೃಕ್ಷದ ವಸ್ತುಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ನೀವು ಕುಂಕುಮ ಹಾಕಿದ ನಂತರವೇ ಆಗಿರುತ್ತದೆ. ಇದಾದ ನಂತರ ನೀವು ಮನೆಯಿಂದ ಹೊರಟು ಬಿಡಿ. ಖಂಡಿತವಾಗಿಯೂ ಅಂದುಕೊಂಡ ಕೆಲಸ ಪರಿಹಾರ ಆಗಿರುವುದನ್ನು ನೀವೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸ್ತೀರಿ. ಹಾಗೂ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.